सिद्धिप्रदायकाय गुरु ब्रह्मा गुरु विष्णु गुरुदेव महेश्वर ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಧನು ರಾಶಿಯ ಫೆಬ್ರವರಿ ಮಾಸದ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯವರ ಒಂದು ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯಾಧಿಪತಿ ಗುರು ಶುಭ ಸಂಚಾರದಲ್ಲಿ ಇದೆ. ಇದರಿಂದ ನಿಮಗೆ ದೈವ ಬಲ ಅನ್ನೋದು ನೀಡುತ್ತದೆ. ಮೂರನೇ ಒಂದು ಭಾಗದಲ್ಲಿ ಸೂರ್ಯ ಹಾಗೂ ಬುಧ ಇರೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತದೆ. ಆದರೆ ನಿಮಗೆ ಸಾತಿ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಎಚ್ಚರವಿರಬೇಕಾಗುತ್ತದೆ. ಮೊದಲಿಗೆ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ನೋಡ ಹಾಗಿದ್ರೆ, ಆರ್ಥಿಕವಾಗಿ ಫೆಬ್ರವರಿ ತಿಂಗಳು ನಿಮಗೆ ಲಾಭದಾಯಕ ಅಂಶ ದೊರೆಯುತ್ತದೆ. ಬರಬೇಕಿದ್ದ ಹಳೆಯ ಒಂದು ಬಾಕಿಯ ಹಣ ನಿಮಗೆ ಈ ತಿಂಗಳು ಲಭಿಸುತ್ತದೆ. ಧಾರ್ಮಿಕ ಒಂದು ಕಾರ್ಯಕ್ಕೆ ದುಡ್ಡು ಖರ್ಚಾಗುವಂತ ವಿಚಾರ ಬಂದಿದೆ. ಉಳಿತಾಯದ ಒಂದು ಮಾರ್ಗವನ್ನ, ಉಳಿತಾಯದ ಒಂದು ದಾರಿಯನ್ನ ಕಂಡುಕೊಳ್ಳಿ. ಇನ್ನು ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡ ಹಾಗಿದ್ರೆ, ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಮೇಲಾಧಿಕಾರಿಗಳಿಂದ ಗುರುತಿಸುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಹೊಸ ಉದ್ಯೋಗವನ್ನು ಹುಡುಕಾಟದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ಶುಭ ಒಂದು ಸೂಚನೆ ದೊರಕುತ್ತದೆ. ವ್ಯವಹಾರಸ್ಥರಿಗೆ ದೂರದ ಒಂದು ಪ್ರಯಾಣ ಮಾಡೋದರಿಂದ ಲಾಭ ಸಿಗುತ್ತದೆ. ಷೇರು ಮಾರುಕಟ್ಟೆ ಹಾಗೂ ರಿಸ್ಕ್ ಆಗುವಂತಹ ವ್ಯವಹಾರಗಳಿಗೆ ಕೈ ಹಾಕಲಿಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯದ ಒಂದು ದೃಷ್ಟಿ ಸಾಮಾನ್ಯವಾಗಿದೆ. ಏನೇ ಸಮಸ್ಯೆ ಇದ್ದರೂ ಕಾಲಿನ ನೋವು ಹಾಗೂ ಬೆನ್ನ ನೋವು ಸಮಸ್ಯೆ ಇರುವುದು ವಿಚಾರ ಬಂದಿದೆ. ಅತಿಯಾದ ಆತ್ಮವಿಶ್ವಾಸದಿಂದಾಗಿ ದೈಹಿಕ ಒಂದು ಪರಿಶ್ರಮ ಆಗೋದು ಬೇಡ. ಪ್ರತಿದಿನ ಧ್ಯಾನವನ್ನ ಮಾಡಿ ಆಧ್ಯಾತ್ಮಿಕ ಪುಸ್ತಕವನ್ನು ಓದಿ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಪ್ರೀತಿಯ ವಿಷಯದಲ್ಲಿ ತುಂಬಾ ಸುಂದರವಾಗಿ ಇರುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ದೂರವಾಗುತ್ತೆ. ಯಾರೆಲ್ಲ ಮದುವೆ ಆಗಿಲ್ಲವೋ ದೂರದ ಸಂಬಂಧದಿಂದಾಗಿ ಮದುವೆ ನಿಶ್ಚಯ ಆಗುವಂತ ವಿಚಾರ ಬಂದಿದೆ. ಕುಟುಂಬದ ಆಶೀರ್ವಾದ, ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಮನೆಯಲ್ಲಿ ಸೌಹಾರ್ದತೆಯ ವಾತಾವರಣ ಇರುತ್ತದೆ. ಸೋದರ ಹಾಗೂ ಸೋದರಿಯರ ಒಂದು ಶುಭ ಸೂಚನೆ ಅಥವಾ ಶುಭ ವಿಚಾರ ಕೇಳಿಬರುತ್ತದೆ. ಧಾರ್ಮಿಕ ಪ್ರವಾಸಕ್ಕೆ ಯೋಜನೆಯನ್ನ ಮಾಡಿದ್ರೆ ಈ ತಿಂಗಳು ಪೂರ್ಣಗೊಳ್ಳುತ್ತದೆ. ಶುಭ ಫಲಗಳನ್ನು ಹೆಚ್ಚಿಸುವಂತಹ ಪರಿಹಾರದ ಮಾರ್ಗಗಳನ್ನ ಹೇಳೋ ಹಾಗಿದ್ರೆ, ಗುರುವಾರದ ದಿನದಂದು ರಾಯರ ದರ್ಶನವನ್ನ ಮಾಡಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ. ಪ್ರತಿದಿನ ಓಂ ಬೃಹಸ್ಪತಿಯೇ ನಮಃ ಅಂತ ಹೇಳಿ ಜಪಿಸಿ. ಒಟ್ಟಾರೆ ಧನು ರಾಶಿಯವರಿಗೆ ಹೇಳೋದಾದ್ರೆ, ಶನಿಯ ಪ್ರಭಾವದಿಂದ ಕೆಲಸ ಕಾರ್ಯಗಳು ವಿಳಂಬ ಆದರೂ ಸಹ ಗುರುವಿನ ಪ್ರಭಾವ ತುಂಬಾ ಚೆನ್ನಾಗಿರುತ್ತದೆ. ಇದಾಗಿತ್ತು ಧನು ರಾಶಿಯವರ ಈ ತಿಂಗಳ ಒಂದು ಭವಿಷ್ಯ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮಲ್ಲಿ ಬಂದು ನೇರವಾಗಿ ಭೇಟಿಯಾಗಿ ಅಥವಾ ಕೆಳಕಂಡ ನಂಬರಿಗೆ ಕರೆ ಮಾಡಿ. ನಮಸ್ಕಾರ.